ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಸ್ಟಿಚಸ್ ಬಗ್ಗೆ ಹೇಳಿದ್ದೆ. ಯಾವ ಟೈಪ್ ಆಫ್ ಸ್ಟಿಚಸ್ ಇರುತ್ತೆ, ಬಿಗಿನರ್ಸ್ಗೆ ಸ್ಟಿಚಸ್ ನೇಮ್ಸು ಎಲ್ಲ ಹೇಳಿದ್ದೆ. ಬಟ್ ಇವತ್ತು ಅದನ್ನೇ ಹಾಕಿ ತೋರಿಸ್ತೀನಿ. ಒಂದು ಚೈನ್ ಪೂರ್ತಿ ಹಾಕಿ ತೋರಿಸ್ತೀನಿ, ಏನೇನು ಡಿಫ್ರೆನ್ಸ್ ಇದೆ ಎಲ್ಲ ಚೈನ್ಸಿಗೂ. ಫಸ್ಟು ಮ್ಯಾಜಿಕ್ ನಾಟ್ ತಗೋಬೇಕು. ಇವತ್ತು ಎಲ್ಲ ಸ್ಟಿಚಸ್ಸಿಗೂ ಏನೇನು ಡಿಫ್ರೆನ್ಸ್ ಇದೆ, ಎಷ್ಟು ಥಿಕ್ನೆಸ್ ಡಿಫ್ರೆನ್ಸ್ ಇದೆ ಅಂತ ಹೇಳ್ತೀನಿ. ಚೈನ್ ಸ್ಟಿಚ್ ಹಾಕಿದ್ರೆ ಅದೊಂದು ಥಿಕ್ನೆಸ್ ಕೊಡುತ್ತೆ. ಆಮೇಲೆ ಡಬಲ್ ಕ್ರೋಶೆಟ್ ಚೈನ್ ಹಾಕಿದರೆ ಅದು ಒಂದು ಥಿಕ್ನೆಸ್ ಕೊಡುತ್ತೆ. ಎವ್ರಿ ಚೈನ್ಸ್ ಹ್ಯಾವ್ ದೇರ್ ಓನ್ ಥಿಕ್ನೆಸ್. ಏನು ಡಿಫ್ರೆನ್ಸ್ ಇದೆ ಅಂತ ತೋರಿಸ್ತೀನಿ. ಫಸ್ಟು ಮ್ಯಾಜಿಕ್ ನಾಟ್ನ ಹಾಕ್ಕೋಬೇಕು. ಫಸ್ಟು ಮ್ಯಾಜಿಕ್ ನಾಟ್ ಹಾಕ್ಕೊಂಡ್ಬಿಟ್ಟು ಫಸ್ಟ್ ನಾವು ಏನು ಹೇಳಿದ್ದೆ, ಫಸ್ಟು ಚೈನ್ ಮ್ಯಾಜಿಕ್ ನಾಟ್ ಆಯಿತು. ಮ್ಯಾಜಿಕ್ ಆದಮೇಲೆ ಚೈನ್ ಹಾಕ್ಕೊಂಡು ಲಾಸ್ಟ್ ವೀಡಿಯೋದಲ್ಲಿ ನೋಡಿ ನೀವು ಚೈನ್ ಹಾಕೋದು ಹೆಂಗಂತ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಅಷ್ಟು ಡೀಟೇಲಾಗಿ ಹೇಳಲ್ಲ, ಯಾಕಂದರೆ ಲೆಂತೇ ಆಗಿಬಿಡುತ್ತೆ ವಿಡಿಯೋ. ನಿಮಗೆ ಈ ವಿಡಿಯೋದಲ್ಲಿ ಏನು ಡಿಫ್ರೆನ್ಸು, ಎಲ್ಲ ಚೈನ್ಸಿಗೂ ಏನು ಡಿಫ್ರೆನ್ಸ್ ಇದೆ ಇದನ್ನೇ ನೀವು ಕೌಂಟಿಂಗ್ ಮಾಡ್ಕೋತಾ ಕ್ರಾಪ್ ಟಾಪು, ಆಮೇಲೆ ಫ್ಲವರ್ಸು, ಹೇರ್ ಬ್ಯಾಂಡ್ಸು, ಬೆಡ್ಶೀಟು, ಈ ಥರ ನಿಮಗೆ ಏನು ಬೇಕು ಎಲ್ಲ ಮಾಡ್ಕೋಬೋದು ಫ್ರೆಂಡ್ಸ್. ಬಟ್ ಕೌಂಟಿಂಗಲ್ಲಿ ಇರುತ್ತಷ್ಟೇ. ಕೌಂಟಿಂಗ್ ಮಾಡಿಕೊಂಡು ನಿಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ಮಾಡ್ಬೋದು. ಸೊ ಮ್ಯಾಜಿಕ್ ನಾಟ್ ಹಾಕಿದ ಇದು ಸ್ಲಿಪ್ ಸ್ಟಿಚ್ ತೋರಿಸಿದೆ ನಿಮಗೆ. ಇದು ಸ್ಲಿಪ್ ಸ್ಟಿಚ್. ಸೊ ಇದು ಒಂದು ಸ್ವಲ್ಪ ಥಿಕ್ನೆಸ್, ಇದ್ರ ಥಿಕ್ನೆಸ್ ನೋಡಿ ಇಷ್ಟಿದೆ ಸ್ಲಿಪ್ಸ್. ನೋಡಿ ಇದು ಬಂದುಬಿಟ್ಟು ಚೈನ್ ಸ್ಟಿಚ್, ಇದ್ರ ಥಿಕ್ನೆಸ್ ಇಷ್ಟಿದೆ ಅಲ್ವಾ. ನೆಕ್ಸ್ಟು ಸೇಮ್ ಮತ್ತೆ ಮ್ಯಾಜಿಕ್ ರಿಂಗ್ ಹಾಕ್ಕೊಂಡ್ಬಿಟ್ಟು ಇವಾಗ ನಾವು ಸಿಂಗಲ್ ಸ್ಟಿಚ್ ತೋರಿಸ್ತೀವಿ. ಫಸ್ಟ್ ಏನು ಸ್ಟಿಚ್ ಹಾಕ್ಕೋಬೇಕಂದ್ರೂ ನಾವು ಫಸ್ಟ್ ಚೈನ್ ಸ್ಟಿಚ್ ಹಾಕ್ಕೊಳ್ಳೇಬೇಕು ಫ್ರೆಂಡ್ಸ್. ಚೈನ್ ಸ್ಟಿಚ್ ಇಲ್ಲ ಅಂದರೆ ನಮಗೆ ಯಾವ ಸ್ಟಿಚ್ ಮಾಡೋಕ್ಕಾಗಲ್ಲ. ಸೊ ಬೇಸಿಕ್ ಫಸ್ಟ್ ನಾವು ಚೈನ್ ಸ್ಟಿಚ್ ಹಾಕ್ಕೊಳ್ಳೇಬೇಕು. ನಿಮಗೆ ಹಾಕಿದರೆ ಎಷ್ಟೆಷ್ಟು ಥಿಕ್ನೆಸ್ ಡಿಫ್ರೆನ್ಸ್ ಇದೆ ಅಂತ ತೋರಿಸೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಶಾರ್ಟಾಗಿ. ನೋಡಿ ಫಸ್ಟ್ ಚೈನ್ ಹಾಕ್ಕೊಂಡಿರ್ತಾನೆ. ಚೈನ್ ಹಾಕ್ಕೊಂಡ್ಮೇಲೆ ನಾವು ಒಂದು ಚೈನ್ ಬಿಟ್ಟು ಇನ್ನೊಂದು ಚೈನ್ಗೆ ತೊಗೊಂಡ್ಬಿಟ್ಟು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಹಾಕ್ಕೊತಾ ಹೋಗ್ಬೇಕು. ಇಲ್ಲಿ ಸುತ್ತ ಹಾಕೋಂಗಿಲ್ಲ, ಇಲ್ಲಿ ಡೈರೆಕ್ಟಾಗಿ ಚೈನ್ ಒಳಗಡೆ ಹೋಗ್ಬಿಟ್ಟು ಯಾರನ್ನೂ ಓವರ್ ಮಾಡಿಬಿಟ್ಟು ಎರಡರಲ್ಲೊಂದು ಮಾಡ್ಕೊತಾ ಹೋಗ್ಬೇಕು. ಸೊ ಇದು ತೋರಿಸ್ತೀನಿ ಫ್ರೆಂಡ್ಸ್, ಇದು ಹೆಂಗಿರುತ್ತೆ ಥಿಕ್ನೆಸ್ ಅಂತ ನೋಡಿ ಫ್ರೆಂಡ್ಸ್. ಇದು ಎಲ್ಲ ಆದಮೇಲೆ ಈ ಥರ ಆಯಿತು. ಯಾವುದು ಸಿಂಗಲ್ ಕ್ರೋಚೆಟ್ ಅಂದರೆ ನಾವು ಸುತ್ತ ಹಾಕಲ್ಲ ನೀಡಲ್ಸ್ ಡೈರೆಕ್ಟಾಗಿ ಚೈನ್ ಒಳಗಡೆ ಹೋಗಿ ಹಾಕ್ತೀವಲ್ಲ, ಸೆಕೆಂಡ್ ಸ್ಟಿಚ್ಚು ಅದು ಫ್ರೆಂಡ್ಸ್. ಯಾವುದು ಅಂದರೆ ಹೇಳ್ತೀನಿ ನಿಮಗೆ, ಲಾಸ್ಟ್ ಟೈಮಲ್ಲೇ ತೋರಿಸಿದ್ದೆ. ಇದು ಸ್ಟಿಚ್ ಆಯಿತು. ಇವಾಗ ನಾವು ಹಾಕಿರೋದು ಸಿಂಗಲ್ ಸ್ಟಿಚ್. ಇದು ಸಿಂಗಲ್ ಸ್ಟಿಚ್ ಹಾಕಿರೋದು, ಸಿಂಗಲ್ ಸ್ಟಿಚ್ ಹಾಕಿದೆ. ಇದು ಸಿಂಗಲ್ ಸ್ಟಿಚ್ ಇದೆ, ಈ ಥರ ಬಂದಿದೆ ಫ್ರೆಂಡ್ಸ್. ಥಿಕ್ನೆಸ್ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಇದಕ್ಕೂ ಇದು ಬೇರೆ ಚೈನು, ಇದು ಸಿಂಗಲ್ ಕ್ರೋಚೆಟ್. ಹೌದಾ, ಸೇಮ್ ಮತ್ತೆ ಚೈನ್ ಹಾಕ್ಕೋಬೇಕು ಫ್ರೆಂಡ್ಸ್. ಮ್ಯಾಜಿಕ್ ನಾಟ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಚೈನ್ ಹಾಕ್ಕೋಬೇಕು. ಚೈನ್ ಹಾಕ್ಕೊಳ್ಳಾರ್ದೆ ನಮಗೆ ಯಾವ ಸ್ಟಿಚಸ್ಸು ಬರೋಲ್ಲ. ಸೊ ಚೈನ್ ಹಾಕ್ಕೋಬೇಕು. ನಿಮಗೆ ಥಿಕ್ನೆಸ್ ಗೊತ್ತಾಗಲಿಕ್ಕೋಸ್ಕರ ಈ ವಿಡಿಯೋ ಫ್ರೆಂಡ್ಸ್. ಏನೇನು ಡಿಫ್ರೆನ್ಸ್ ಇದೆ, ಪ್ರತಿಯೊಂದು ಸ್ಟಿಚ್ಚಿಗೂ ಒಂದೊಂದು ಸ್ಟಿಚ್ಚಿಗೂ ಡಿಫ್ರೆನ್ಸ್ ಇರುತ್ತೆ ಫ್ರೆಂಡ್ಸ್. ಇದಾದಮೇಲೆ ಇದು ನಾವು ಹಾಕ್ತಾ ಇರೋದು ಇವಾಗ ಹಾಫ್ ಡಬಲ್ ಕ್ರೋಶ ಅಂದರೆ ಇದನ್ನು ತೊಗೊಂಡ್ಬಿಟ್ಟು ಒಂದು ಸ್ಟಿಚ್ ಬಿಟ್ಟು ಇನ್ನೊಂದು ಸ್ಟಿಚ್ ಒಳಗಡೆ ಹೋಗಿದ್ರೆ 3 ಇರುತ್ತೆ. 3ರಲ್ಲೂ ಒಂದು ಸತಿ ಅಂತ ಮತ್ತೆ ಒಂದು ಯಾರನ್ನ ಓವರ್ ಮಾಡಬೇಕು, ಮತ್ತೆ ಇದು ಮೇಲೆ ಹೋಗಬೇಕು, ಮತ್ತು ಚೈನ್ ಸ್ಟಿಚ್ ಒಳಗೆ ಹೋಗ್ಬಿಟ್ಟು ಮತ್ತೆ ಯಾರನ್ನ ತಂದು ಇಲ್ಲಿ 3 ಲೂಪ್ ಇರುತ್ತೆ, 3 ಲೂಪ್ ಕೂಡ ಒಂದರಲ್ಲೇ ಹಾಕಬೇಕು. ಈ ಥರ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಫ್ರೆಂಡ್ಸ್, ಇದು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹಾಫ್ ಡಬಲ್ ಕ್ರೋಶೆ ಇದು ಫ್ರೆಂಡ್ಸ್. ಅದು ಹಾಕಿದರೆ ಈ ಥಿಕ್ನೆಸ್ ಬರುತ್ತೆ. ನೆಕ್ಸ್ಟ್ ಇದು ಲಾಸ್ಟ್ ಬಂದು ಇದೇ ರೀತಿನೇ ಹಾಕ್ಕೋಬೇಕು ಫ್ರೆಂಡ್ಸ್. ಇದೇ ರೀತಿನೇ ನೀವು ಲಾಸ್ಟ್ ಬಂದು ಇದೇ ರೀತಿನೇ ಮತ್ತೆ ನೀವು ಹಾಕ್ಕೋಬೇಕು ಚೈನ್ಸು. ಇದರಲ್ಲಿ ನಾವು 2 ಸಲ ಮಾಡ್ತೀವಲ್ವಾ, ಇದರಲ್ಲಿ ಟ್ರಿಬಲ್ ಕ್ರೋಚೆಟ್ಟಲ್ಲಿ 2 ಸಲ ಸುತ್ತ ಹಾಕ್ಕೊಂಡು ಒಂದು ಚೈನಲ್ಲಿ ತೊಗೊಂಬಂದು ಇದು 4 ಲೂಪ್ಸ್ ಇರುತ್ತೆ, ಎರಡರಲ್ಲೊಂದು ಆ ಥರ ಮಾಡಬೇಕು ಫ್ರೆಂಡ್ಸ್. ಟ್ರಿಬಲ್ ಕ್ರೋಚೆಟ್ ಫ್ರೆಂಡ್ಸ್. ಇದು 2 ಸಲ ಸುತ್ಕೋಬೇಕು.
ಮತ್ತು ನೆಕ್ಸ್ಟ್ ಚೈನಿಗೆ ಮತ್ತೆ ಒಳಗಡೆ ಹೋಗಿ ಯಾರನ್ನ ಹೊರಗಡೆ ತಂದರೆ 4 ಲೂಪ್ ಆಗುತ್ತೆ. 4 ಲೂಪಲ್ಲಿ ಎರಡರಲ್ಲೊಂದು 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 ಈ ಥರ ಹಾಕ್ಕೊತಾ ಹೋಗ್ಬೇಕು ಫ್ರೆಂಡ್ಸ್. 2 ಲೂಪ್ಸ್ ತೊಗೋಬೇಕು. 2 ಸುತ್ತು ಹಾಕ್ಕೊಂಡ್ಬಿಟ್ಟು ಮತ್ತೆ ನೆಕ್ಸ್ಟ್ ಚೈನಲ್ಲಿ ಯಾರನ್ನ ತೊಗೊಂಬಂದರೆ ನಮಗೆ 4 ಲೂಪ್ ಸಿಗುತ್ತೆ. ಮತ್ತು ನಾವು ಎರಡರಲ್ಲೊಂದು 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 ಫ್ರೆಂಡ್ಸ್ ಈ ಥರ ಆಗುತ್ತೆ ಡಿಫ್ರೆನ್ಸ್. ಸೊ ಈ ಥರ ಡಿಫ್ರೆನ್ಸು ಎಷ್ಟೆಷ್ಟಿದೆ ಅಂತ ನಿಮಗೆ ನೋಡಿ ಫ್ರೆಂಡ್ಸ್. ಇದು ಚೈನ್ ಸ್ಟಿಚ್ ಅಲ್ವಾ, ಇದು ಚೈನ್ ಸ್ಟಿಚ್. ಇದು ಸ್ಲಿಪ್ ಸ್ಟಿಚ್ ಥಿಕ್ನೆಸ್, ಇದು ಸ್ಲಿಪ್ ಸ್ಟಿಚ್ ಥಿಕ್ನೆಸ್. ಚೈನ್ ಸ್ಟಿಚ್, ಇದು ಸ್ಲಿಪ್ ಸ್ಟಿಚ್. ಇದು ಸಿಂಗಲ್ ಕ್ರಾಚೆಟ್. ಸಿಂಗಲ್ ಕ್ರಾಚೆಟ್ ಅಂದರೆ ನಾವು ಯಾರು ಓವರ್ ಮಾಡಲ್ಲ, ಅದನ್ನು ಸುತ್ತ ಹಾಕಲ್ಲ, ಡೈರೆಕ್ಟಾಗಿ ತೊಗೊಂಡು ಹಾಕ್ತೀವಲ್ಲ 2 ರೂಪಲ್ಲಿ ಒಂದು, ಅದ್ರ ಥಿಕ್ನೆಸ್. ಇದು ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಹಾಫ್ ಡಬಲ್ ಕ್ರೋಶೆ ಫ್ರೆಂಡ್ಸ್. ಹಾಫ್ ಡಬಲ್ ಕ್ರೋಶೆ ಅಂದರೆ ನಾವು 3ರಲ್ಲಿ ತೊಗೊಂಡ್ಬಿಟ್ಟು 3ರಲ್ಲೂ ಎಳಿತೀವಲ್ಲ ಲೂಪು, ಅದು ಫ್ರೆಂಡ್ಸ್. ಇದು ಡಬಲ್ ಕ್ರೋಚೆಟ್ ಫ್ರೆಂಡ್ಸ್. ಇದು ಡಬಲ್ ಕ್ರೋಚೆಟ್ ಥಿಕ್ನೆಸ್, ಇದು ಡಬಲ್ ಕ್ರೋಚೆಟ್. ಇದು ಲಾಸ್ಟ್ ಬಂದುಬಿಟ್ಟು ಟ್ರಿಬಲ್ ಕ್ರಾಚೆಟ್ ಥಿಕ್ನೆಸ್. ನೋಡಿ ಫ್ರೆಂಡ್ಸ್ ಎಷ್ಟು ಡಿಫ್ರೆನ್ಸ್ ಇದೆ, ಹೌದಾ? ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಫ್ರೆಂಡ್ಸ್ ಎಲ್ಲದಕ್ಕೂ. ನೋಡಿ ಇಷ್ಟು ಥಿಕ್ನೆಸ್ ಇದೆ, ಇಷ್ಟು ಥಿಕ್ನೆಸ್ಸು ಡಿಫ್ರೆನ್ಸ್ ಇರುತ್ತೆ. ಬೇರೆ ಚೈನ್ ಅಷ್ಟೇ ಹಾಕಿದರೆ ಇಷ್ಟೇ ಥಿಕ್ನೆಸ್ ಕೊಡುತ್ತೆ ಫ್ರೆಂಡ್ಸ್. ಇದು ಸ್ಲಿಪ್ ನೋಟು, ಇದು ಹಾಫ್ ಡಬಲ್ ನೋಟ್. ಹಾಗೆ ಎಲ್ಲ ಡಿಫ್ರೆನ್ಸ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಇದೆ. ಬರ್ತಾ ಬರ್ತಾ ನಾವು ಯಾರನ್ನು ಓವರ್ ತೊಗೋತೀವೋ ಅಷ್ಟು ಲೆಂತಿ ಮತ್ತು ನಮಗೆ ಥಿಕ್ನೆಸ್ ಸಿಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.